everyone, welcome to Maths class 9th standard part 1. Let us continue with the lesson number systems. Exercise 1.3 6th question. Look at several examples of rational numbers in the form p by q where q not equal to 0, where p and q are integers with no common factors other than 1 and having terminating decimal representation. ಕ್ಯಾನ್ ಯು ಗೆಸ್ ವಾಟ್ ಪ್ರಾಪರ್ಟಿ ಕ್ಯೂ ಮಸ್ಟ್ ಸ್ಯಾಟಿಸ್ಫೈ ಅಂತ ಕೇಳಿದರೆ, ಯಾವುದಾದ್ರೂ ಒಂದು ಪಿ ಬೈ ಕ್ಯೂ ಫಾರ್ಮಲ್ಲಿರುವಂಥ ರ್ಯಾಷನಲ್ ನಂಬರ್ನ ತಗೊಳ್ಬೇಕು. ಅವು ಯಾವ ರೀತಿ ಇರಬೇಕು ಅಂದರೆ ಅವೆರಡಕ್ಕೂ ಕಾಮನ್ ಫ್ಯಾಕ್ಟರ್ಸು ಒನ್ನನ್ನು ಬಿಟ್ಟು ಬೇರೆ ಯಾವುದು ಇರಬಾರ್ದು. ಆ ಥರದ ಕಾಮನ್ ಫ್ಯಾಕ್ಟರ್ಸ್ ಇರುವಂಥ ಪಿ ಬೈ ಕ್ಯೂ ಫಾರ್ಮಲ್ಲಿರುವಂಥ ರ್ಯಾಷನಲ್ ನಂಬರ್ಸನ್ನು ತಗೊಂಡು ಕ್ಯೂ ಯಾವ ಪ್ರಾಪರ್ಟಿಯನ್ನು ಹೊಂದಿರಬೇಕು ಅನ್ನೋದನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್ 5/2 ಅಂತ ತಗೊಳ್ತೀವಿ ಅಂದ್ಕೊಳ್ಳಿ. 2 ಇಂದ 5 ಡಿವೈಡ್ ಮಾಡಬೇಕು. 2 2 4, 1 ಉಳಿತು, ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡ್ವಿ. 2 5 10. ಓಕೆ, ಏನಾಯ್ತಿಲ್ಲಿ 2.5 ಬಂತು ಆನ್ಸರ್. ಓಕೆ, ಅದೇ ರೀತಿ 9/4, 9 4 ಇಂದ ಡಿವೈಡ್ ಮಾಡಬೇಕು. 9 2 8, 1 ಉಳಿತು, ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡ್ವಿ. 9 2 8, ಇಲ್ಲಿ 2 ಉಳಿತು, ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡಿದ್ದೀವಿ ಆಲ್ರೆಡಿ. 4 5 20. ಸೊ ಆನ್ಸರ್ ಏನು ಬಂತು? 2.25 ಬಂತು. ಅದೇ ರೀತಿಯಲ್ಲಿ ಈಗ ನಾವು 4/5 ಮಾಡೋಣ. ಸೊ 5 ಇಂದ 4 ಡಿವೈಡ್ ಮಾಡೋಣ. ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡ್ವಿ. 5 8 40. ಸೊ ಆನ್ಸರ್ ಏನು ಬಂತು? 0.8 ಬಂತು. ಅಬ್ಸರ್ವ್ ಮಾಡಿ, ಇಲ್ಲಿ ಎಲ್ಲವುದು ಏನು ಟರ್ಮಿನೇಟಿಂಗ್ ಡೆಸಿಮಲ್ಸ್ ಇವು. ಯಾಕೆ ಅಂದರೆ ರಿಮೈಂಡರು 0 ಬರ್ತಾ ಇದೆ. ಎಲ್ಲದರಲ್ಲೂ ರಿಮೈಂಡರ್ 0 ಬಂದರೆ ಇವೆಲ್ಲವೂ ಟರ್ಮಿನೇಟಿಂಗ್ ಡೆಸಿಮಲ್ ರೆಪ್ರೆಸೆಂಟೇಷನ್ಸ್ ಆಯಿತು. ಬಟ್ ಇಲ್ಲಿ ಕ್ಯೂ ಯಾವುದನ್ನು ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಬ್ಸರ್ವ್ ಮಾಡಿ, 2. ಓಕೆ, 2 2 4 ಅಂದರೆ 2^2 ಅಥವಾ 5^1. ಈ ಕ್ಯೂ ಏನಾಗಿರಬೇಕು ಅಂದರೆ ಪವರ್ ಆಫ್ 2 ಆದರೂ ಆಗಿರಬೇಕು, ಅಥವಾ 2 ಟು ದ ಪವರ್ ಆಫ್ ಸಮಥಿಂಗ್ ಆದರೂ ಆಗಿರಬೇಕು. ಇಲ್ಲ ಅಂದರೆ 5 ಆದರೂ ಆಗಿರಬೇಕು, 5 ಟು ದಿ ಪವರ್ ಆಫ್ ಸಮಥಿಂಗ್ ಆಗಿರಬೇಕು. ಇಲ್ಲ ಅಂದರೆ ಎರಡೂ ಆಗಿರಬಹುದು. ಫಾರ್ ಎಕ್ಸಾಂಪಲ್ 40 / 25 ಅಂತ ತಗೊಳ್ಳೋಣ. ಈಗ 25 ಇಂದ ನಾವು 40 ಡಿವೈಡ್ ಮಾಡಬೇಕು. 25 1s 25. 10 - 5 is 5. ಇಲ್ಲಿಗ 3 ಉಳಿದಿದೆ. 3 - 2 is 1. ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡ್ವಿ 2 ಇಂದ. ಓಕೆ, 2 5s 10, 1 ಕ್ಯಾರಿ. 2 2s 4, 4 + 1 is 5. ಓಕೆ, ಏನಾಯಿತು? 100 ಆಯಿತು. ಇಲ್ಲಿ ಪಾಯಿಂಟ್ ಇಟ್ಕೊಂಡು ಆಲ್ರೆಡಿ 0 ಹಾಕೊಳ್ಳೋ ಅವಶ್ಯಕತೆ ಇಲ್ಲ. 25 4s 100. ಸೊ ಇಲ್ಲಿ ಡಿನಾಮಿನೇಟರ್ ಏನಾಯಿತು? 0 ಆಯಿತು. ಇಲ್ಲಿ ನೋಡಿ 5 ಟು ದಿ ಪವರ್ ಆಫ್ 2, 5 2s 10. ಯಾವುದೇ ನಂಬರಿನ ಡಿನಾಮಿನೇಟರಲ್ಲಿ 2 ಇದ್ದರೆ, 5 ಇದ್ದರೆ, ಅಥವಾ ಈ 2 ಆ್ಯಂಡ್ 5 ಬೋತ್ ಇದ್ದರೂ ಕೂಡ ಡಿನಾಮಿನೇಟರಲ್ಲಿ ಏನೋ ಬರುತ್ತೆ? 0 ಬರುತ್ತೆ. ಈ ಒಂದು ಪ್ರಾಪರ್ಟಿ ಏನಾಗುತ್ತೆ? ಟರ್ಮಿನೇಟಿಂಗ್ ಡೆಸಿಮಲ್ ರೆಪ್ರೆಸೆಂಟೇಷನ್ ಆಗುತ್ತೆ. ಸೊ ಏನಂತ ಬರೀತೀರಾ? ಕ್ಯೂ ಮಸ್ಟ್ have the property of 2 to the power, ಅಂದರೆ ಪವರ್ ಆಫ್ 2 ಅಂತ ಬರಿತೀವಿ. ಪವರ್ ಆಫ್ 2 ಆರ್ ಪವರ್ ಆಫ್ 5 ಆರ್ both in the denominator. ಓಕೆ, ಡಿನಾಮಿನೇಟರಲ್ಲಿ ಏನಿರಬೇಕು? 2 ಇರಬೇಕು, ಅಥವಾ 2 ಟು ದಿ ಪವರ್ ಆಫ್ ಸಮಥಿಂಗ್ ಇರಬೇಕು. 5 ಇರಬೇಕು, ಅಥವಾ 5 ಟು ದಿ ಪವರ್ ಆಫ್ ಸಮಥಿಂಗ್ ಇರಬೇಕು. ಇಲ್ಲ ಅಂದರೆ ಎರಡೂ ಇರಬೇಕು. ಆ ರೀತಿ ಇದ್ದಾಗ ಮಾತ್ರನೇ ಏನಾಗುತ್ತೆ? ಟರ್ಮಿನೇಟಿಂಗ್ ಡೆಸಿಮಲ್ ರೆಪ್ರೆಸೆಂಟೇಷನ್ ಆಗುತ್ತೆ. ಅಕಸ್ಮಾತ್ 2 5 ಇಲ್ಲ ಅಂತಂದರೆ, ಫಾರ್ ಎಕ್ಸಾಂಪಲ್ 1/3, ಇದು 2 5 ಯಾವುದೂ ಇಲ್ಲ ಅಂದರೆ 0.333 ಅಂತ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ನಾನ್ ಟರ್ಮಿನೇಟಿಂಗ್ ಆಗುತ್ತೆ, ಟರ್ಮಿನೇಟಿಂಗ್ ಫ್ಯಾಕ್ಟರ್ ಆಗಲ್ಲ. ಹಾಗಾಗಿ ನಿಮಗೆ ಡಿನಾಮಿನೇಟರ್ 0 ಬರಬೇಕು ಅಂದರೆ ಕ್ಯೂ ಅನ್ನೋದು ಈ ಒಂದು ಪ್ರಾಪರ್ಟಿಯನ್ನು ಹೊಂದಿರಬೇಕು.
ಓಕೆ. Question number 7. Write 3 numbers whose decimal expansions are non-terminating, non-recurring ಅಂತ. ನಾವು non-terminating and non-recurring ನಂಬರ್ಸ್ ಬರೀಬೇಕು. ಅಂದರೆ 3 ನಂಬರ್ಸ್ ಕೊಡಬೇಕು, ಅದರ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಈ ರೀತಿನಲ್ಲಿರಬೇಕಂತ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಇರ್ಯಾಷನಲ್ ನಂಬರನ್ನು ತೊಗೊಂಡ್ರೆ ಅದರ ಒಂದು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಈ ರೀತಿಯಲ್ಲೇ ಇರುತ್ತೆ. √2 ಇದ್ರ ವ್ಯಾಲ್ಯೂ ಬರೀಬೇಕು. ಬಟ್ ನಮಗೆ ಬರೀತಾ ಹೋದಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಇವಾಗ ಏನು ಹೇಳಿದ್ವಿ, ಒಂದು ಪ್ಯಾಟ್ರನಲ್ಲಿ ಇರೋವಂಥ ಎಲ್ಲ ನಂಬರ್ಸು ಕೂಡ ಇರ್ಯಾಷನಲ್ ಆಗಿರ್ತವೆ ಅಂತ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಹಾಗಾಗಿ 0.01, 001, 0001, 00001 ಈ ರೀತಿಯಲ್ಲಿ ಒಂದು ಪ್ಯಾಟ್ರನಲ್ಲಿ ಇರುವಂಥ ನಂಬರ್ಸ್ ಕೂಡ ಇರ್ಯಾಷನಲ್ ಆಗಿರುತ್ತೆ. ಈ ಥರದ ನಂಬರ್ಸ್ ಏನಾಗಿರುತ್ತೆ, ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಕರಿಂಗ್ ಆಗಿರುತ್ತೆ. 0.02, 002, 0002, 00002 ಈ ರೀತಿಯಲ್ಲಿ. ಓಕೆ. ಫಾರ್ ಎಕ್ಸಾಂಪಲ್ 5.05, 005, 0005, 00005 ಈ ರೀತಿ ಯಾವುದೇ ಒಂದು ನಂಬರನ್ನು ತಗೊಳ್ಳಿ. ಈ ಥರ ಲಾಂಗ್ ಪ್ಯಾಟ್ರನ್ನಲ್ಲಿರುವಂಥ ನಂಬರ್ಸ್ ಎಲ್ಲವುದು ಕೂಡ ಇರ್ಯಾಷನಲ್ ನಂಬರ್ಸ್ ಆಗಿರ್ತವೆ. ಹಾಗೆ ಅವು ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಕರಿಂಗ್ ಆಗಿರ್ತವೆ. Question number 8. Find 3 different irrational numbers between the rational numbers 5/7 and 9/11 ಅಂತ ಇದೆ. ಈ ರ್ಯಾಷನಲ್ ನಂಬರಿನ ಮಧ್ಯದಲ್ಲಿ ಬರುವಂಥ ಇರ್ಯಾಷನಲ್ ನಂಬರನ್ನ ಬರೀಬೇಕು. ಸೊ ರ್ಯಾಷನಲ್ ನಂಬರ್ಸ್ ಅಂದರೆ ನಾವು ಡಿನಾಮಿನೇಟರ್ನ ಸೇಮ್ ಮಾಡಿಕೊಂಡು ಇದೆರಡರ ಮಧ್ಯದಲ್ಲಿರುವಂಥ ರ್ಯಾಷನಲ್ ನಂಬರ್ಸನ್ನು ಬರೀತಾ ಇದ್ವಿ. ಬಟ್ ಅವ್ರು ಕೇಳಿರೋದು ಇರ್ಯಾಷನಲ್ ನಂಬರ್ಸ್ ಆಗಿರೋದ್ರಿಂದ ಈ 5/7 ಏನಿದೆ ಇದನ್ನು ನಾವು ಡಿವೈಡ್ ಮಾಡ್ಕೋಬೇಕು. 5/7 ಅಂದರೆ 7ಇಂದ 5ನ ಡಿವೈಡ್ ಮಾಡ್ಕೋಬೇಕು. ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡೆ, 7 7s 49, ಏನಾಯಿತು 1 ಆಯಿತು. ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡೆ, 7 1s 7, 10 - 7 is 3 ಆಯಿತು. 7 4 28 ಮತ್ತು 2 ಉಳಿತು. 0 ಹಾಕೊಂಡೆ, 7 2 14, 6 ಉಳಿತು. 1 0 ಹಾಕೊಂಡೆ, 7 8 56, 4 ಉಳಿತು ಮತ್ತು 0 ಹಾಕ್ಕೊಂಡೆ. 7 5 35 ಮತ್ತು 5 ಉಳಿತು. ಇಲ್ಲಿ 0 ಹಾಕ್ಕೊಂಡೆ. ನೆಕ್ಸ್ಟು 7 7 49. ನೋಡಿ, ಇದೇ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಅಂದರೆ ಈ 7 1 4 2 8 5ಗೆ ನಾವು ಬಾರನ್ನು ಹಾಕ್ಕೊತೀವಿ, ಯಾಕಂದರೆ ಮತ್ತೆ ಅದೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ 5/7 ಇರ್ಯಾಷನಲ್ ಅಂದರೆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಏನಾಯಿತು, 7 1 4 2 8 5 ಇದ್ರ ಮೇಲೆ ನಾವು ಬಾರ್ ಹಾಕ್ತೀವಿ. ಇದೇ ನಂಬರ್ ರಿಪೀಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ 9/11 ಅಂತ ಇದೆಯಲ್ಲ, ಈಗ 11ಇಂದ ನಾವು 9ಅನ್ನು ಡಿವೈಡ್ ಮಾಡಬೇಕು. ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡೆ, 11 8s 88 ಆಯಿತು. ಈಗ 2 ಉಳಿತು. ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡ್ರೆ 11 1s 11 ಮತ್ತು ಏನು ಉಳಿತು, 9 ಉಳಿತು. ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡ್ರೆ 11 8s 88 ಆಯಿತು ಮತ್ತು 2 ಉಳಿತು. ಪಾಯಿಂಟ್ ಇಟ್ಕೊಂಡು 0 ಹಾಕೊಂಡ್ರೆ 11 1s 11 ಮತ್ತು ಎಷ್ಟು ಉಳಿತು, ಇಲ್ಲಿ 9 ಉಳಿತು. ಇಲ್ಲಿ ನೋಡಿ, ಇದೇ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ 8 1 8 1 ಅಂತ. ಸೊ ಇಲ್ಲಿ 9/11 ಯಾವ ರೀತಿ ಬರಿತೀವಿ, 0.81 ಮೇಲೆ ಬಾರನ್ನು ಹಾಕ್ತೀವಿ, ಯಾಕಂದರೆ ಇದೇ 8 1 8 1 8 1 ಅಂತ ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಈಗ ನಾವೇನು ಮಾಡಬೇಕು, ಇವೆರಡರ ಮಧ್ಯದಲ್ಲಿರುವಂಥ ಇರ್ಯಾಷನಲ್ ನಂಬರನ್ನು ಬರೀಬೇಕು. 71ಇಂದ 81ವರೆಗೂ ಯಾವುದು ಬೇಕಾದರೂ ಬರಿಬೋದು. ಈಗ 0.72 ಅಂತಂದರೆ ಇದು ರ್ಯಾಷನಲ್ ನಂಬರ್ ಆಗಿಬಿಡುತ್ತೆ, ಯಾಕೆಂದರೆ 72/100 ಅಂತ ಬರೀಬೇಕು. ನೆಕ್ಸ್ಟ್ ಇವಾಗ ಈ ರೀತಿಯಲ್ಲಿ ಇರ್ಯಾಷನಲ್ ಬರೀಬೇಕು ಅಂದರೆ ಪ್ಯಾಟ್ರನ್ ಬರೀಬೇಕು. 720, 7200, 72000 ಈ ರೀತಿಯಲ್ಲಿ. ಓಕೆನಾ. ನೆಕ್ಸ್ಟು 0.760, 7600, 76000 ಕಂಟಿನ್ಯೂ ಆಗಿ. ನೆಕ್ಸ್ಟ್ ಇಲ್ಲಿ 81ಇಂದ ಹಿಂದೆಗಡೆ ಅಂದರೆ 80ನ ತಗೊಳ್ಳಿ, 80, 800, 8000 ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಅವ್ರು ಏನು ಕೇಳಿದ್ದಾರೆ, ಗಿವ್ 3 ಡಿಫ್ರೆಂಟ್ ಇರ್ಯಾಷನಲ್ ನಂಬರ್ ಅಂತ. ಸೊ ನಾವಿಲ್ಲಿ 3 ಡಿಫ್ರೆಂಟ್ ಇರ್ಯಾಷನಲ್ ನಂಬರನ್ನು ಬರೆದಿದ್ದೀವಿ. ನೀವು 71ಇಂದ 81ವರೆಗೂ ಯಾವುದೇ ನಂಬರನ್ನು ತಗೊಳ್ರಿ, ಇದೇ ನಂಬರ್ ಬರಿಬೇಕಂತ ಏನಿಲ್ಲ. ನಿಮ್ಮ ನಂಬರ್ ಡಿಫ್ರೆಂಟ್ ಆಗಿದ್ರೂ ಈ ರೀತಿ ಪ್ಯಾಟ್ರನಲ್ಲಿ ಬರೆದ್ರೆ ಇವೆಲ್ಲ ನಂಬರ್ಸು ಕೂಡ ಇರ್ಯಾಷನಲ್ ನಂಬರ್ಸೇ ಆಗಿರ್ತವೆ. ಓಕೆ. 9th question. Classify the following numbers as rational and irrational ಅಂತ ಕೇಳಿದ್ದಾರೆ.
ಸೊ ಫಸ್ಟ್ ಒನ್ ನೋಡಿ, √23. ಯಾವುದೇ ನಂಬರ್ ಅಂಡರ್ ರೂಟಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಆಗಿಲ್ಲ ಅಂದರೆ ಇದೇನಾಗಿರುತ್ತೆ, ಇರ್ರ್ಯಾಷನಲ್ ಆಗಿರುತ್ತೆ. ಸೊ ಫಸ್ಟ್ ಒನ್ನು ಇರ್ರ್ಯಾಷನಲ್ ನಂಬರ್. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ 25 ಇದ್ದಿದ್ರೆ ಅದು 5ನ ಸ್ಕ್ವೇರ್ ರೂಟ್ ಆಗಿರ್ತಾ ಇತ್ತು. 23 ಅಂದರೆ ಇದು ಪ್ರೈಮ್ ನಂಬರ್ ಆಗಿರೋದ್ರಿಂದ ಇರ್ರ್ಯಾಷನಲ್. ಇನ್ನು 225 ಅನ್ನೋದು 15ನ ಸ್ಕ್ವೇರ್ ಆಗಿದೆ, ಹಾಗಾಗಿ ಇದು ರ್ಯಾಷನಲ್. 225 ಅನ್ನೋದು ರ್ಯಾಷನಲ್ ನಂಬರ್. ಇನ್ನು 0.3796 ಅನ್ನೋದು ಇದು ಕೂಡ ಒಂದು ರ್ಯಾಷನಲ್ ನಂಬರ್, ಬಿಕಾಸ್ ಇದ್ರ ಮುಂದೆ ಯಾವುದೇ ರೀತಿಯಾದಂಥ ಡಾಟ್ ಇಲ್ಲ. ಇದು ಇಲ್ಲಿಗೆ ಸ್ಟಾಪ್ ಆಗಿದೆ ಅಂತಂದರೆ ಡಿನಾಮಿನೇಟರಲ್ಲಿ 0 ಬರುತ್ತೆ, ಹಾಗಾಗಿ ಇದು ಟರ್ಮಿನೇಟಿಂಗ್ ಆಗಿರೋದ್ರಿಂದ ಇದು ಕೂಡ ರ್ಯಾಷನಲ್ ನಂಬರ್. ಓಕೆ, ಇಲ್ಲಿ ನೋಡಿ 7.478478 ಇದೆ, ಅಂದರೆ ಈ 478 ಅನ್ನೋದು ರಿಪೀಟ್ ಆಗ್ತಾ ಹೋಗ್ತಾ ಇದೆ ಅಂತ. ಇದು ನಾವು ಯಾವ ರೀತಿ ಬರಬೇಕು, 7.478 ಮೇಲೆ ಬಾರ್ ಅಂತ ಹಾಕ್ತೀವಿ. ಅಂದರೆ ಇದು ನಾನ್ ಟರ್ಮಿನೇಟಿಂಗ್ ಬಟ್ ರಿಪೀಟಿಂಗ್ ಆಗಿರೋದ್ರಿಂದ ಇದು ಕೂಡ ರ್ಯಾಷನಲ್ ನಂಬರ್ ಆಗಿದೆ. ಓಕೆ, ಲಾಸ್ಟ್ ಒನ್ ಇಲ್ಲಿ ನೋಡಿ 1.10101000100001 ಇದು ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ಹಾಗೆ ಯಾವುದೇ ನಂಬರ್ ಕೂಡ ರಿಪೀಟ್ ಆಗಿಲ್ಲ, ಹಾಗಾಗಿ ಇದು ನಾನ್ ಟರ್ಮಿನೇಟಿಂಗ್ ಆ್ಯಂಡ್ ನಾನ್ ರಿಪೀಟಿಂಗ್ ಆಗಿರೋದ್ರಿಂದ ಈ ಒಂದು ನಂಬರ್ ಏನಾಗಿದೆ, ಇರ್ರ್ಯಾಷನಲ್ ನಂಬರ್ ಆಗಿದೆ. ಓಕೆನಾ. ಸೊ ಅಲ್ಲಿಗೆ 1 ಆ್ಯಂಡ್ 5 ಮಾತ್ರ ಇರ್ರ್ಯಾಷನಲ್, 2, 3, 4 ನಂಬರ್ಸು ರ್ಯಾಷನಲ್. ಓಕೆ, ಇದು ಎಕ್ಸಸೈಸಿನ ಲಾಸ್ಟ್ ಕ್ವೆಶನ್ ಆಗಿತ್ತು. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 1.3. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.